ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ಪಂಚಗವ್ಯ ಅಂತಕ್ಕಂಥ ವಿಶೇಷವಾದ ವಿಷಯದ ಕುರಿತು ಮಾತನಾಡೋಣ. ಏನಿದು ಅಂತ ಹೇಳಿದರೆ, ಟ್ರೆಡಿಷ್ನಲ್ ನಾಲೆಜ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಬೇಕಾದಂಥದ್ದು. ಅಂದರೆ ವೇದಿಕ ಕಾಲದಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಇದು ಪಂಚಗವ್ಯ ಅಂತಕ್ಕಂಥದ್ದು. ಗವ್ಯ ಅಥವಾ ಗೌಮಾತ ನೋಡಿ ಇದೆ ಇದು. ಏನು ಬಳಸ್ತೇವೆ? ದೇಸಿ ಹಸುವಿನ 5 ಪ್ರಾಡಕ್ಟ್ಗಳನ್ನು ಬಳಸಿ ಮಾಡ್ತಕ್ಕಂತಹ ಒಂದು ಕೃಷಿ. ಇದು ಟ್ರೆಡಿಷ್ನಲ್ ಕೃಷಿಯಾಗಿರುತ್ತೆ. ನಮ್ಮ ಹಳೆಯ ವೈದಿಕ ಪದ್ಧತಿಯ ಕೃಷಿಯಲ್ಲಿ ಇದು ಒಂದು. ಇಲ್ಲೇನು ಮಾಡ್ತೀವಿ, ಒಂದು ಹವಾಮಾನಕ್ಕೆ ಒಪ್ಪಿಕೊಂಡು ಹೋಗುವಂಥದ್ದು ಸುಸ್ಥಿರ ಕೃಷಿಗೆ ಬೇಕಾದಂತಹ ಮತ್ತು ಕೆಮಿಕಲ್ ಫ್ರೀ ಆದಂತಹ ಕೃಷಿಯನ್ನು ಮಾಡ್ತೇವೆ. ಇದರಲ್ಲೂ ನೋಡಿ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೆ. ಹೇಳೋಣ ಅದನ್ನೇನು ಅಂತ. ಈಗ ಪಂಚಗವ್ಯ ಅಂದರೆ ಏನು ಅಂತ ಬರೋಣ. ಪಂಚ ಅಂದರೆ 5, ಸಂಸ್ಕೃತದಲ್ಲಿ ಪಂಚ್ ಅಂದರೆ 5, ಗವ್ಯ ಗೌ ಗೋಮಾತ ಅಂದರೆ ಏನು, ಹಸು, ದೇಸಿ ಹಸು. ಅದರ 5 ಪ್ರಾಡಕ್ಟ್ಗಳು ಏನೇನು, ಹಸುವಿನಿಂದ ಏನೇನೆಲ್ಲ ಪ್ರಾಡಕ್ಟ್ಗಳು ಬರ್ತವೆ ಎಲ್ರಿಗೂ ಗೊತ್ತು. ಏನು, ಸಗಣಿ, ಗಂಜಲ, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ 5 ಬಳಸ್ಕೊಂಡು ಎಕ್ಸ್ಟ್ರಾ ನಾವು ಹಾಕ್ಕೋಬೋದು. ಏನೆಲ್ಲ, ಎಳ್ನೀರು ಹಾಕ್ಕೋಬೋದು, ಬಾಳೆಹಣ್ಣು, ಏನು ನಮ್ಮ ಪಂಚಾಮೃತಕ್ಕೆ ದೇವ್ರಿಗೆ ಏನು ಬಳಸ್ತಿದ್ವಿ ಅದೆಲ್ಲನೂ ಬಳಸ್ಬೋದು ಅಂತ. ಬಟ್ ಇವು ಮುಖ್ಯವಾದಂಥವು, ಇವನ್ನ ಹಾಕೋಬೇಕು ನೋಡಿ. ದೇಸಿ ಹಸುವಿನ ಇದು ದೇಸಿ ಹಸುವಿನ ಹಂಪು ನೋಡಿ. ಹಂಪು ಅಂದರೆ ಒಂದು ತಲೆ ಮುಗಿದ ತಕ್ಷಣ ಎದೆ ಭಾಗದಲ್ಲಿ ಹೇಗಿದೆ ನೋಡಿ, ಕೆಳಗಡೆ ಮತ್ತು ಮೇಲೆ ಹಂಪು ಥರ ಇದೆಯಲ್ಲ, ಆ ಥರದ್ದು ಇರ್ತವೆ ನಮ್ಮ ದೇಸಿ ಹಸುಗಳು. ದೇಸಿ ಹಸುವಿನ ಸಗಣಿ, ಗಂಜಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಹಾಕೊಳ್ಳೋದು. ಇದನ್ನು ನಮ್ಮ ಏನ್ಷಿಯಂಟ್ 4000 ವರ್ಷದ ಹಿಂದಿನ ಪರಂಪರೆ ಅಲ್ವಾ ನಮ್ಮ ಭಾರತೀಯ ಪರಂಪರೆ. ಇದನ್ನು ಮೆನ್ಷನ್ ಮಾಡಿದ್ವಿ ಎಲ್ಲಿ ಅಂದರೆ ಆಯುರ್ವೇದದಲ್ಲಿ ಇದು ಮೆನ್ಷನ್ ಆಗಿದೆ. ಎಲ್ಲಿ ಏನು ಯೂಸ್ಡ್ ಇನ್ ವೇದಿಕ್ ಅಗ್ರಿಕಲ್ಚರ್. ಆವತ್ತಿನ ಕಾಲದಿಂದ ವೇದಿಕ್ ಅಗ್ರಿಕಲ್ಚರಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಮತ್ತೆ ಕಳೆದೋಗಿತ್ತು ಮಧ್ಯದಲ್ಲಿ. ಯಾಕಂದರೆ ಹಸಿರು ಕ್ರಾಂತಿ ಬಂತಲ್ಲ, ಅದಾದ ನಂತರ ಎಲ್ಲರೂ ಮೊರೆ ಹೋಗಿದ್ದೇನು, ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕ, ಹೈ ಈಲ್ಡಿಂಗ್ ವೆರೈಟೀಸು, ನಮ್ಮ ದೇಸಿ ತಳಿಗಳನ್ನ ಬಿಟ್ಬಿಟ್ರು. ಹೈ ಈಲ್ಡಿಂಗ್ ವೆರೈಟೀಸು ಮತ್ತು ಸಿಕ್ಕಾಪಟ್ಟೆ ಇರಿಗೇಷನ್ ನೀರು ಕೊಟ್ಬಿಟ್ಟು. ಆವಾಗ ಅವಶ್ಯಕತೆ ಇತ್ತು. ಯಾಕೆ ಹೇಳಿದರೆ, ಬಡತನ ಇತ್ತು, ಹೊಟ್ಟೆ ತುಂಬ ಪಾಪ್ಯುಲೇಷನ್ ಜಾಸ್ತಿ ಇತ್ತು, ಆಹಾರ ಇರಲಿಲ್ಲ. ಬೇರೆ ದೇಶದಿಂದ ಆಹಾರ ಧಾನ್ಯಗಳನ್ನ ತರಿಸಿದ್ರೆ ಹಂದಿಗೆ ಹಾಕೋ ಆಹಾರ ಧಾನ್ಯಗಳನ್ನ ಕಳಿಸ್ತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಕಸ ಕೂಡ ಬರುತ್ತೆ ನಮ್ಮ ದೇಶಕ್ಕೆ. ಅದೊಂದು ವಿಪರ್ಯಾಸ ಆಯಿತಾ. ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಹಳೆಯ ಪದ್ಧತಿಗಳಿಗೆ ಹೋಗೋದು ಉತ್ತಮ. ಯಾಕೆ ಹೇಳಿ, ಹಳೆಯ ಪದ್ಧತಿಗಳು 4000 ವರ್ಷದಿಂದ ಇನ್ನೂ ಇದ್ದಾವೆ ಅಂತಂದರೆ ಒಳ್ಳೆಯದದು. ಇದು ಇವಾಗ ಬಂತು, ಏನೋ ಪ್ರೊಡಕ್ಷನ್ ಚೆನ್ನಾಗಾಯಿತು, ಅದಾದಮೇಲೆ ಕ್ವಾಲಿಟಿ ಇಲ್ಲ. ಎಲ್ಲಿ ನೋಡಿದ್ರು 30-35 ವರ್ಷಕ್ಕೆ ಸತ್ತೋಗ್ತಾ ಇದ್ದಾರೆ. ಬೇಗ 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 ಅಂತಕ್ಕಂಥದ್ದು ಬರ್ತಾಯಿದೆ. ನಾವೆಲ್ಲ ನೋಡಿರ್ತೀವಿ ಟ್ರಾಫಿಕಲ್ಲಿ ಹೆಂಗಿರೋದು ಜನಗಳ ಒಂದು ಬಿಹೇವಿಯರ್ ಅಂದರೆ, 5 ನಿಮಿಷದಲ್ಲೇ ಸತ್ತೇ ಹೋಗ್ತೀವಿ ಅನ್ನೋ ಥರ. ಬೇಗ 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 ಹಾರ್ನು, ಹೋಗ್ತಾ ಇರೋದು, ಆ್ಯಕ್ಸಿಡೆಂಟ್ಸ್ಗಳು. ಅದೇ ಬೇಗ 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 ಅಂದು ಎಲ್ಲ ಫಾಸ್ಟು, ಫುಡ್ಡು ಫಾಸ್ಟು, ಎಲ್ಲನೂ ಫಾಸ್ಟು, ಹೋಗೋದು ಫಾಸ್ಟೇ, ಟಿಕೆಟ್ ತೆಗ್ಸೋದು ಅಲ್ವಾ. ಆದ್ದರಿಂದ ಹಳೆಯ ಮಾಡರ್ನ್ ಅಗ್ರಿಕಲ್ಚರ್ನ ಬಿಟ್ಟುಬಿಟ್ಟು ಹಳೆಯ ಕೃಷಿಗೆ ವಾಪಸ್ ಹೋಗೋಣ, ಒಳ್ಳೆಯ ಗುಣಮಟ್ಟದ ಆಹಾರ ಪಡೆಯೋಣ ಅಂತಕ್ಕಂಥದ್ದು. ಇದರಿಗೋಸ್ಕರ ತುಂಬ ಯೂನಿವರ್ಸಿಟಿಗಳು ಈ ಹಸುವಿನಲ್ಲಿ ಏನಿದೆ ಅಂತ ರಿಸರ್ಚ್ ಮಾಡ್ತಾ ಮಾಡ್ತಾ ಯೂನಿವರ್ಸಿಟಿಗಳ ಶತಕಗಳನ್ನೇ ಕಳೆದ್ವು. ಆದರೆ ಹಸುವಿನಲ್ಲಿ ಏನಿದೆ ಅಂತಕ್ಕಂಥದ್ದು ಕಂಡುಹಿಡಿಯೋದಕ್ಕೆ ಆಗಲಿಲ್ಲ. ಅಂದರೆ ಇನ್ನೂ ಇದೆ. ಅವ್ರು ಎಷ್ಟು ಕಂಡುಹಿಡಿದಿದ್ದಾರೋ ಅದು 0.0001 ಅಷ್ಟು ಅಲ್ಲ, ಅಷ್ಟು ಒಂದು ನಮ್ಮ ಗೋಮಾತೆಯಲ್ಲಿರತಕ್ಕಂಥ ಸ್ಪೆಷಾಲಿಟಿ. ಹೌದಾ. ಇದು ನೋಡಿ, ನಮ್ಮ ಏನ್ಷಿಯಂಟ್ ಕಾಲದಿಂದ ಅಂದರೆ ನಾವು ಏನು ಯುಗಗಳು ಕಳೆದು ಹೋದ್ವಲ್ಲ, ದ್ವಾಪರ ಯುಗ, ತ್ರೇತಾ ಯುಗ, ಆ ಯುಗಗಳಿಂದ ಬಳಸ್ತಾ ಬರ್ತಕ್ಕಂಥ ಒಂದು ಕೃಷಿ ಇದು ಆಯಿತಾ. ಇಲ್ಲಿ ಪಂಚಗವ್ಯ ಏನು ಮಾಡುತ್ತೆ, ಒಂದು ಸಾವಯವ ಕೃಷಿಯನ್ನು ಒತ್ತು ಕೊಡುತ್ತೆ. ಮಣ್ಣಿನ ಆರೋಗ್ಯ ಹೆಚ್ಚಿಗೆ ಆಗುತ್ತೆ. ದೇಸಿ ಹಸುವಿನ ಏನು ಪ್ರಾಡಕ್ಟ್ಗಳನ್ನೇ ನಾವು ಬಳಸಬೇಕಾಗುತ್ತೆ. ಇದು ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಏನಂದರೆ ರೂರಲ್ ಡೆವಲಪ್ಮೆಂಟಿಗೆ ಸುಸ್ಥಿರ ಕೃಷಿ ಬರುತ್ತೆ ಆಯಿತಾ. ಡಾಕ್ಟರ್ KP ಅಗರ್ವಾಲ್ ಅನ್ನೋರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಬೋದು. ಇಲ್ದಿದ್ದರೆ ಅವ್ರು ಏನು ಹೇಳ್ತಾ ಇದ್ದಾರೋ ಅದನ್ನೇ ಇಲ್ಲಿ ನಾವು ಕೂಡ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಆಯಿತಾ. ಈಗ ನೋಡಿ ಬರೋಣ. ಈಗ ಏನು ಸೈಂಟಿಫಿಕ್ ಕಂಪೋಸಿಷನ್ ಏನಿರುತ್ತೆ, ವೈಜ್ಞಾನಿಕವಾದಿ ಈ ಪಂಚಗವ್ಯದಲ್ಲಿ ಹಸುವಿನ 5 ಪರಿಕರಗಳಲ್ಲಿ ಏನಿರುತ್ತೆ ಅಂತ ನಾವು ಬಳಸಬೇಕು ಅಂತ ವೈಜ್ಞಾನಿಕವಾಗಿ ನೋಡಬೇಕಲ್ಲ, ಆವಾಗಲೇ ನಾವು ನಂಬೋದು ಅಲ್ವಾ, ನಮ್ಮ ಮಾಡರ್ನ್ ಜನ್ರೇಷನ್.
ಓಕೆ. ಏನಿರುತ್ತೆ ಅಂದರೆ ಸೂಕ್ಷ್ಮ ಜೀವಿಯನ್ನು ಬೆಳೆಸುವಂಥ ಕೆಪಾಸಿಟಿ ಇರುತ್ತೆ. ಸೂಕ್ಷ್ಮ ಜೀವಿಗಳು ಕೂಡ ಇರ್ತವೆ ಇದರಲ್ಲಿ. ಮತ್ತು ನಮ್ಮ ಏನು ಆಹಾರ ಬೆಳೆಗಳು ಅಥವಾ ಬೆಳೆಗಳನ್ನು ಬೆಳೀಲಿಕ್ಕೆ ಎಷ್ಟು ಪೋಷಕಾಂಶ ಬೇಕು ಅಂದರೆ 16ರಿಂದ 17 ಪೋಷಕಾಂಶ ಬೇಕು. ಇದ್ರ ಬಗ್ಗೆ ಕುರಿತಾಗಿ ಮಾತಾಡಿ ಅಂದರೆ ಒಂದಿನ ಮಾತಾಡೋದಾಗುತ್ತೆ. ಈ 16 ಪೋಷಕಾಂಶಗಳನ್ನು ಇದರಲ್ಲಿ ದೊರೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರೋದು NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಸಿಗ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಆದಂತಹ ಜಿಂಕು, ಐರನ್ನು, ಕಾಪರ್ ಸುಮಾರು ಇದ್ದಾವೆ. 17 ಇದ್ದಾವೆ. 17 ಸಿಗುತ್ತೆ. ಎಲ್ಲಿ? ಹಸುವಿನ ಈ 5 ಪ್ರಾಡಕ್ಟ್ ಆಯಿತಾ. ಮತ್ತು ಗ್ರೋತ್ ಹಾರ್ಮೋನ್ಸು IA ಮತ್ತು GA, ಜಿಬರ್ಲಿಕ್ ಆ್ಯಸಿಡು, ಆ್ಯಸಿಡ್ಗಳಿವು ಗ್ರೋತ್ ಹಾರ್ಮೋನ್ಸು. ಅಂದರೆ ಬೆಳೆಗಳು ಏನು ದ್ರಾಕ್ಷಿ ಇದೆಯಂತ ತಿಳ್ಕೊಳ್ಳಿ. ದ್ರಾಕ್ಷಿ ದಪ್ಪ ಆಗಬೇಕು ಅಂತ ಹೇಳಿದರೆ ಅಥವಾ ರುಚಿಕಟ್ಟಾಗಬೇಕು ಅಂತ ಹೇಳಿದರೆ, ಅಂದರೆ ಯಾವುದೇ ಬೆಳೆಗಳು ಮನುಷ್ಯರು ಅಷ್ಟೇ ಕಾಂಪ್ಲೇನು ಅದು ಇದು ಕೊಡ್ತಿದ್ರಲ್ಲ, ಅದೆಲ್ಲದಕ್ಕಿಂತ ಹಾಲು ಉತ್ತಮ ಅಲ್ವಾ. ಹಾಲು, ತುಪ್ಪ, ಹಳಬರು ತುಪ್ಪ ಸಜ್ಜಕಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಿದ್ರು. ಈ ಹೊಸಬ್ರು ಕಾಂಪ್ಲಾನು, ಬೋರ್ವಿಟಾ ಅದು ಇದು ಕೊಡ್ತಾಯಿದ್ದಾರೆ. ಬಟ್ ಅದು ಯಾವುದು ಪರ್ಮನೆಂಟ್ ಅಲ್ಲ. ಹಸುವಿನ ಹಾಲು ತುಂಬ ಪರ್ಮನೆಂಟ್ ಅಂತ ಹೇಳಬೇಕು. ತುಪ್ಪ ಬಳಸೋದು ಒಳ್ಳೆಯದು ಅಂತ ಹೇಳಬೇಕು. ಈಗ ಅದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಇರುತ್ತೆ. ಅಂದರೆ ಮೆದುಳಿನ ಬೆಳವಣಿಗೆ, ದೈಹಿಕ ಬೆಳವಣಿಗೆಗೆ, ಅದಕ್ಕೆಲ್ಲದಕ್ಕೂ ಅಂಥೇಳಿ ದೇಸಿ ತುಪ್ಪ ಬಳಸ್ತಿದ್ರು. ಅವತ್ತು ಬಳಸ್ತಿದ್ರು, ಇವತ್ತು ಕಡಿಮೆ ಆಗಿದೆ ಬಿಡಿ. ಅದೇ ರೀತಿ ಬೆಳೆಗಳಿಗೂ ಕೂಡ ಅದನ್ನು ಬಳಸಿದಾಗ, ಆ ತುಪ್ಪವನ್ನು ಬಳಸಿದಾಗ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಆಗ್ತವೆ. ಬೆಳೆಗಳು ಕೂಡ ಹುರುಪಿನಿಂದ ಬರ್ತವೆ. ಹೂವು ತುಂಬ ಸುಗಂಧದವಾಗಿರುತ್ತೆ. ಹಣ್ಣುಗಳು ಟೇಸ್ಟಿಯುತವಾಗಿರುತ್ತೆ. ಮತ್ತು ಒಳ್ಳೆ ರಸಭರಿತವಾಗಿರುತ್ತೆ. ಅದರಿಂದ ಮತ್ತು ಎಂಜೈಮ್ಸು, ವಿಟಮಿನ್ಸು ಎಲ್ಲ ಸಿಗ್ತದೆ. ಇವೆಲ್ಲ ಇರೋದರಿಂದ ವೈಜ್ಞಾನಿಕವಾಗಿ ಒಳ್ಳೆಯದು. ಈಗ ನೋಡಿ, ಪಾಟಲ್ಲಿ ಚೆಕ್ ಮಾಡಿರೋದು, ಒಂದು ಟೆಸ್ಟ್ ತೊಗೊಂಡಿರೋದು. ಇಲ್ಲಿ ಕಂಟ್ರೋಲ್ ಅಂತ ಇದೆಯಲ್ಲ, ಅದರಲ್ಲಿ ಏನೂ ಹಾಕಲಿಲ್ಲ ಪಂಚಗವ್ಯನ. ಒಂದು ವಾರನೇ ಪಂಚಗವ್ಯ ಕೊಟ್ಟಿರೋ ಅದ್ರ ಪಕ್ಕದ ಬೆಳೆ ನೋಡಿ. ಇನ್ನು 2ನೇ ಪಾಟಲ್ಲೂ ಅಷ್ಟೇ. ಮೊದಲನೇ ಪಾಟ್ 2ನೇ ಚಿತ್ರ ಇದೆಯಲ್ಲ, ದೊಡ್ಡ ಪಾಟ್ಗಳಿದ್ದಾವಲ್ಲ ಬಿಳಿ ಕಲರ್ದು, ಅಲ್ಲಿ ಕೂಡ ಅಷ್ಟೇ. ಅಲ್ಲಿಯೂ ಏನಾಗ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇದು ಕಂಟ್ರೋಲ್ ಕಂಡೀಷನ್ನು, ಇದು ಟ್ರೀಟೆಡ್ಡು ಆಯಿತಾ. ಮತ್ತಿನ್ನು ನೆಕ್ಸ್ಟು ಏನು ಅಂತ ಹೇಳಿದರೆ, ನೆಕ್ಸ್ಟು ನ್ಯೂಟ್ರಿಯೆಂಟ್ ಸೈಕಲಿಗೆ ಬರೋಣ. ಕಾರ್ಬನ್ ನ್ಯೂಟ್ರಿಯೆಂಟ್ ಸೈಕಲು. ಏನಿದು ಕಾರ್ಬನ್ ನ್ಯೂಟ್ರಿಯೆಂಟ್ ಸೈಕಲು ಅಂತ ಹೇಳಿದರೆ, ಕಾರ್ಬನ್ ಅಂತಕ್ಕಂಥದ್ದು ಒಂದು ಪದಾರ್ಥ ಒಳ್ಳೆಯದು ಹೌದು, ನಮ್ಮ ಭೂಮಿಗೆ ಕೆಟ್ಟದ್ದು ಹೌದು. ಒಳ್ಳೇದು ಹೇಗೆ ಅಂತ ಹೇಳಿದರೆ, ಯಾವಾಗೆಲ್ಲ ಇದು ಭೂಮಿಗೆ ಸಿಂಕ್ ಆಗಿಬಿಟ್ಟು, ಭೂಮಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಿಂಕ್ ಇರಬೇಕು. ಯಾವಾಗೆಲ್ಲ ಬೇಕೋ ಅದು ಸಿಗ್ತದೋ ಅದು ಒಳ್ಳೆಯದು. ಯಾವಾಗೆಲ್ಲ ಹವಾ ರೂಪದಲ್ಲಿ ಮೇಲೆ ಆಕಾಶದಲ್ಲಿ ಇರ್ತದೋ ಆವಾಗೆಲ್ಲ ಒಳ್ಳೆಯದಲ್ಲ ಅಂತ. ಈಗ ನೋಡಿ, ಭೂಮಿಯಲ್ಲಿದ್ದಾಗ ಒಳ್ಳೆಯದು ಅಂತ ಹೇಳಿದ್ದೆ ತಾನೇ. ಅದೊಂದು ಕಾನ್ಸೆಪ್ಟ್ ಇದೆ. ಏನು? ಕಾರ್ಬನ್ ಸಿಂಕು, ಕಾರ್ಬನ್ ಸಿಕ್ವೆಸ್ಟ್ರೇಷನ್ನು, ಆಮೇಲೆ ಕಾರ್ಬನ್ ಕ್ರೆಡಿಟು. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದು ತುಂಬ ಏನು ಜಾಗತಿಕ ವಿಷಯ ಇವತ್ತಿನ ದಿನ. ಅದಕ್ಕೂ ಕೂಡ ದುಡ್ಡು ಸಿಗ್ತದೆ. ರೈತರು ಅದ್ರ ಬಗ್ಗೆ ಒಂದು ಒಳ್ಳೆ ಇದು ಮಾಡೋಣ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ 2-3 ದಿನದಲ್ಲೇ ಮಾಡ್ತೀನಿ ರೀ. ಓಕೆ. ಈಗೇನಂತಂದರೆ, ಈ ಸೈಕಲ್ ಆಗ್ತಾ ಇರ್ತದಾ. ಮನುಷ್ಯನ ಕೆಲಸಗಳಿದ್ದಾವೆ ಕೆಲವೊಂದು. ಏನು? ಪೆಟ್ರೋಲು, ಡೀಸೆಲ್ ಸುಡ್ತೀವಲ್ಲ, ಅದನ್ನು ಫಾಸಿಲ್ ಫ್ಯೂಯಲ್ಸನ್ನು ಸುಡುವಂಥ ಕೆಲಸ. ಅಂಥದ್ದು ತುಂಬ ಮಾಡ್ತಾ ಬಂದರೆ ಎಲ್ಲ ಕಾರ್ಬನ್ ಭೂಮಿ ಮೇಲೆ ಬಂದ್ಬಿಡುತ್ತೆ. ಭೂಮಿ ಒಳಗಡೆ ಇದ್ದಷ್ಟು ಒಳ್ಳೆಯದದು. ಭೂಮಿ ಮೇಲೆ ಬಂತಾ ಹವಾ ರೂಪದಲ್ಲಿ ಇದೆಯಾ, ಅದು ಕೆಟ್ಟದ್ದು. ಅವಾಗೇನಾಗುತ್ತೆ, ಅದು ಏನು ಅನ್ನಿಸ್ಕೊಳುತ್ತೆ ಅಂದರೆ, ಹಸಿರು ಮನೆ ಪರಿಣಾಮವನ್ನು ಬೀರುವಂಥ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಅದು ಗ್ಯಾಸ್ ಅದು. ಅದನ್ನು ಆವಾಗೆಲ್ಲ ನಮ್ಮ ಭೂಮಿ ಮೇಲಿನ ಟೆಂಪ್ರೇಚರ್ ಜಾಸ್ತಿ ಆಗೋಗುತ್ತೆ. ಜಾಸ್ತಿ ಆಗಬಾರ್ದು ಅಂತ ಹೇಳಿದರೆ ಕಾರ್ಬನ್ ಸಿಂಕ್ ಆಗಬೇಕು. ಎಲ್ಲೆಲ್ಲಿ? ಫೋಟೋಸಿಂಥಸಿಸ್ ಮಾಡಿಬಿಟ್ಟು ಬೆಳೆಗಳಲ್ಲಿ ಅದು ಅಲ್ಲಿಂದ ಮಣ್ಣಲ್ಲಿ ಬರುತ್ತೆ. ಮಣ್ಣಿಂದ ಇವು ವೇಸ್ಟ್ ಪ್ರಾಡಕ್ಟ್ಗಳೆಲ್ಲ ಸೇರಿ ಫಾಸಿಲ್ ಫ್ಯೂಯಲ್ಸ್ ಮತ್ತು ಹಾಗೆ ನಮ್ಮ ಈ ಪೆಟ್ರೋಲು, ಡೀಸೆಲು, ಕೋಲು ಏನೋ ರೆಡಿ ಆಗುತ್ತೆ. ಹೌದಾ? ಆದ್ದರಿಂದ ಹಸು ಮತ್ತು ಬೆಳೆಗಳು, ಹಸು ಮತ್ತು ಗಿಡಗಳು, ಇವು 2 ಭೂಮಿ ಮೇಲೆ ಇರ್ತಕ್ಕಂತಹ ದೇವರುಗಳು. ಇವ್ರು ಏನು ಮಾಡುತ್ತೆ ಅಂದರೆ, ಭೂಮಿನ ಬ್ಯಾಲೆನ್ಸ್ ಮಾಡುತ್ತೆ, ಜೀವ ಸಾಧ್ಯ ಆಗಕ್ಕೆ ವ್ಯವಸ್ಥೆ ಮಾಡುತ್ತೆ. ಎಲ್ಲ ಇರ್ತಕ್ಕಂಥ ಕಲುಷಿತವನ್ನು ತೆಕ್ಕೊಂಡು ಬಂದು ಅದನ್ನು ಡೈಜೆಸ್ಟ್ ಮಾಡಿಬಿಟ್ಟು ಮಣ್ಣಿಗೆ ಹಾಕುತ್ತೆ. ಭೂತಾಯಿ ಅದನ್ನು ಕರಗಿಸ್ಬಿಟ್ಟು ತನ್ನ ಹತ್ರ ಕ್ಷಮೆಯಾದರಿತ್ರಿ ಅವಳು. ಎಲ್ಲದನ್ನು ಕ್ಷಮಿಸ್ಬಿಡ್ತಾಳೆ ಭೂತಾಯಿ ಅಲ್ವಾ. ನಾವು ಮಕ್ಕಳುಗಳು ಹೆಂಗಿರ್ಬೇಕು ಹಂಗಿರಲ್ಲ, ಹಾಳು ಮಾಡ್ತಾ ಬರ್ತಾಯಿದ್ದೀವಿ ಭೂಮಿನ. ಹವಾಮಾನ ವೈಪರೀತ್ಯ ಮಾಡ್ತಾ ಬರ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದು ಇಷ್ಟೇ. ಏನು? ಕಾರ್ಬನನ್ನು ಎಷ್ಟು ಸಾಧ್ಯವೋ ಅಷ್ಟು ಬೆಳೆಗಳಲ್ಲಿ, ಗಿಡಗಳಲ್ಲಿ ಅಥವಾ ಭೂಮಿಯಲ್ಲಿಟ್ಟರೆ ಒಳ್ಳೆಯದು. ಅದನ್ನು ದುರುಪಯೋಗ ಪಡಿಸ್ಕೊಂಡಾಗ ಭೂಮಿಗೆ ಬರುತ್ತೆ. ಅದೇ ರೀತಿ ನೈಟ್ರೋಜನ್ನು, ಇವು ಸುಮಾರು ಇದ್ದಾವೆ. ಅವುಗಳದ್ದೆಲ್ಲ ಸ್ಟೆಪ್ಪು ಇದ್ದಾವೆ. ಆದ್ದರಿಂದ ನಮ್ಮದು ಕಾರ್ಬನ್ ಸಿಂಕು ಅಂಥೇಳಿ ಆ ಸೈಕಲ್ ತೋರಿಸ್ದೆ, ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಕಮೆಂಟ್ ಮಾಡಿ ಬೇಕು ಅಂತ ಹೇಳಿದರೆ ಆಯಿತಾ. ನೆಕ್ಸ್ಟ್ ಇದಕ್ಕೆ ಪ್ರಿಪ್ರೇಷನ್ ಏನೇನು ಬೇಕು ಅಂದರೆ, ಮೊದಲು ಒಂದು
ಫ್ರೆಶ್ ಒಂದು ಕೆ ಜಿಯಷ್ಟು ಹಸುವಿನ ಒಂದು ಸಗಣಿ ತೊಗೊಂಡ್ವಾ, ಅದಕ್ಕೊಂದು 2-3 ಸ್ಪೂನು ಇದನ್ನ ಹಾಕ್ಕೋಬೇಕು, ತುಪ್ಪ ಹಾಕ್ಕೊಂಡು ಒಂದು 2-3 ದಿನ ಇಟ್ಬಿಡ್ಬೇಕು. ಬಿಟ್ಟು ಒಂದು ಕೆಳಗೆ ಪಾಲಿಥೀನ್ ಹಾಕಿರಬೇಕು ಸೋರೋಗ್ಬಾರ್ದಂತ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ ಇಡಬೇಕು. ಮೇಲೆ ಒಂದು ಸಣ್ಣ ಕಾಟನ್ ಬಟ್ಟೆ ಹೊದಿಸಿರ್ಬೇಕು. ಇಟ್ವಾ, ಅದಾದಮೇಲೆ ಏನು ಮಾಡಬೇಕು, 2-3 ದಿನ ನಂತರ ಅದಕ್ಕೆ ಗಂಜಲ ಮತ್ತು ನೀರನ್ನು ಹಾಕಬೇಕು. ಒಂದು ಬಕೆಟಲ್ಲೇ ಮಾಡ್ತಾಯಿದ್ದೀವಿ, ಒಂದು ಕುಂಡ್ಲಕ್ಕೆ ಮಾಡ್ತಾಯಿದ್ದೀವಿ ಅಂತ ನಾನು ಒಂದು ಅಂದಾಜು ಇಟ್ಕೊಂಡು ಹೇಳ್ತಾಯಿದ್ದೀನಿ ನಿಮಗೆ. ಆಮೇಲೆ ಅದಕ್ಕೊಂದು ಸ್ವಲ್ಪ ಯೂರಿನು ಮತ್ತು ವಾಟ್ರ್ ಹಾಕಿದ್ವಿ. ಬಕೆಟ್ ತುಂಬ ಆಯಿತು, ಫರ್ಮೆಂಟ್ ಮಾಡೋಕ್ಕೆ ಬಿಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಒಂದು ಎಷ್ಟು ಒಂದು ಏನು ಒಂದು ಟೀ ಕಪ್ಪಷ್ಟು ಹಾಲು ಮತ್ತು ಸ್ವಲ್ಪ ಒಂದು 2 ಸ್ಪೂನಷ್ಟು ಮೊಸರು ಹಾಕಬೇಕು. ಹಾಕಿ ಆಮೇಲೆ ಒಂದು 7ರಿಂದ 15 ದಿನ ಬಿಡಬೇಕು. 15 ದಿನ ಸ್ಟಿರ್ ಮಾಡ್ತಾ ಇರಬೇಕು ದಿನ. ಆಮೇಲೆ ನಂತರ ಅದನ್ನು ಸೋಸ್ಕೊಂಡು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಪಾಟ್ಗಳಿಗೆ ಹಾಕ್ಕೋಬೇಕು. ಆಯಿತಾ. ಇಲ್ಲ ನಾವು ಎಕರೆಗಟ್ಟಲೆ ಹೊಡಿತೀವಿ ಅಂತ ಹೇಳಿದ್ರೆ ಈ ಎಲ್ಲ ಕ್ವಾಂಟಿಟಿಗಳು ಜಾಸ್ತಿ ಆಗ್ತಾ ಬರ್ತಾರೆ. ಆಯಿತಾ. ತುಪ್ಪ ಒಂದೇ ಇದರಲ್ಲಿ ಕಾಸ್ಟ್ಲಿ. ಅದು ದೇಸಿ ಹಸುನ ಯಾರ್ಯಾರ ಮನೇಲಿ ಇರ್ತಾವೋ ಅವ್ರಿಗೆ ತುಪ್ಪನೂ ಕಾಸ್ಟ್ಲಿ ಅಲ್ಲ ಬಿಡಿ. ಆಯಿತಾ. ಇಲ್ಲಿ ಮಾಡ್ತಾಯಿದ್ದಾರೆ ಒಂದು ಡಿಪಿಕ್ಷನ್ ಅಷ್ಟೇ, ಇಲ್ಲಿ ಸುಮ್ಮನೆ ತೋರ್ಸಕ್ಕಂತ ಇಟ್ಕೊಂಡಿರೋದು ಚಿತ್ರ ಅಷ್ಟೇ, AI ಜನ್ರೇಟೆಡ್ಡು. ಏನೇನು ಇಲ್ಲಿ ನೋಡಿ, ಬಾಳೆಹಣ್ಣು ಮತ್ತು ಎಳ್ನೀರನ್ನು ಕೂಡ ಹಾಕ್ತಾಯಿದ್ದಾರೆ ಅವರು, ಹಾಕ್ಕೊಳ್ಬೋದು. ಹಾಗೆ ಹೆಂಗೆ ಟ್ರೀಟ್ ಮಾಡೋದು ಅಂತೇಳಿದ್ರೆ ಮಣ್ಣಿಗೂ ಹಾಕ್ಬೋದು, ಬೀಜವನ್ನು ಬಿತ್ತನೆ ಪೂರ್ವ ಉಪಚರಿಸೋಕ್ಕೂ ಹಾಕ್ಕೋಬೋದು. ಅದಲ್ಲದೆ ಆಮೇಲೆ ಸ್ಪ್ರೇ ಫೋಲಿಯರ್ ಸ್ಪ್ರೇನೂ ಮಾಡ್ಬೋದು. ಇದೆಲ್ಲ ಮಾಡೋದ್ರಿಂದ ಮಣ್ಣಿಗೆ ಹಾಕೋದ್ರಿಂದ ನೀರಿನ ಸದ್ಬಳಕೆ ಆಗುತ್ತೆ. ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಬೆಳಿತವೆ, ಮಣ್ಣಿಗೆ ಒಳ್ಳೆಯದು. ಫೋಲಿಯರ್ ಸ್ಪ್ರೇ ಮಾಡೋದ್ರಿಂದ ಕೀಟ ರೋಗ ಕಡಿಮೆ ಆಗಿಬಿಟ್ಟು ಏನು ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗ್ತವೆ. ಆಯಿತಾ. ಇನ್ನು ಸೀಡ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದೇ ಕೂಸುಗಳಿಗೆ ತುಪ್ಪ ಸಜ್ಕ ತಿನ್ನಿಸ್ತೀವಲ್ಲ, ಅದೇ ರೀತಿ ಎಫೆಕ್ಟ್ ಆಗುತ್ತೆ. ಬೆಳೆಗಳು ರಭಸವಾಗಿ ಬರ್ತವೆ, ರೋಗ ಕೀಟಗಳು ಕಡಿಮೆ ಆಗ್ತವೆ. ಆಯಿತಾ. ಎಲ್ಲ ಪೋಷಕಾಂಶಗಳು ಸಿಗ್ತವೆ. ಆಯಿತಾ. ಈಗ ಇರುತ್ತೆ ನಮ್ಮ ಹಳ್ಳಿ ಜೀವನ. ಆದರೆ ಇವತ್ತಿನ ದಿನ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಜಮೀನನ್ನು ರೈತರೇ ಇವತ್ತಿನ ದಿನ ಏನಾಗ್ತಾಯಿದೆ ಅದೊಂದು ಹೇಳ್ಬೇಕು ನಾನು. ಎಲ್ಲರೂ ಎಣ್ಣೆ ಮಾಡ್ಸೋಕೆ ಹೊರಟಿದ್ದಾರಪ್ಪ. ಎಲ್ಲ ಎಣ್ಣೆ ಮಾಡಿಸಿದ್ರೆ ತಿನ್ನೋದೇನೋ ನಮ್ಮನ್ನು ನಾವು ಕಂಪ್ಯೂಟ್ರ್ ಥರ ಚಾರ್ಜ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲವಲ್ಲ. ಓಕೆ, ಇರಲಿ. ಅದು ಸ್ವಲ್ಪ ಅವೇರ್ನೆಸ್ಸು. ದುಡ್ಡು ಹೋಗಬೇಕಾದ್ರೆ ಸತ್ತ ಮೇಲೆ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ದೇಹವನ್ನು ಹಿಡ್ಕೊಂಡು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಆತ್ಮ ಮಾತ್ರ ಮೇಲೆ ಹೋಗೋದು ಅಲ್ವಾ. ಮತ್ತು ಏನು ದುಡ್ಡು ಎಲ್ಲಿ ತೊಗೊಂಡು ಹೋಗೋದು ಇಷ್ಟು ಗಳಿಸಿ? ಎಲ್ಲವನ್ನು ಭೂಮಿಯನ್ನು ಮಾರಾಟ ಮಾಡಿಬಿಟ್ರೆ ನಮಗೇನು ರೀ ಸಿಗೋದು? ಇರಲಿ, ಏನೋ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರಲಿ. ಇನ್ನು ರೋಲ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಪ್ಪ ಇದು ಉಪಯೋಗ ಅಂದರೆ, 0 ಬಜೆಟ್ ಶೂನ್ಯ ಬಂಡವಾಳದಿಂದ ಕೃಷಿ ಮಾಡ್ತೀವಿ. ಮಣ್ಣು ಸುಧಾರಿಸುತ್ತೆ, ನಮ್ಮ ಆರೋಗ್ಯ, ಮಣ್ಣಿನ ಆರೋಗ್ಯ, ಹವಾಮಾನದ ಆರೋಗ್ಯ ಎಲ್ಲ ಸುಧಾರಿಸಿ ಕೆಮಿಕಲ್ ಫ್ರೀ ಆಗ್ತವೆ, ರೋಗ ರುಜಿನಗಳು ಇರಲ್ಲ. ಇಲ್ಲಿ ನೋಡಿ ಬೆಳೀತಾ ಇದ್ದಾರೆ ಈ ಕಾಯಿಪಲ್ಯ, ಕ್ರೂಸಿಫೆರಸ್ ಮೂಲಂಗಿನೋ ಅಥವಾ ಇದನ್ನು ಕ್ಯಾಬೇಜೋ ಬೆಳೀತಾ ಇದ್ದಾರೆ, AI ಜನ್ರೇಟೆಡ್ದು. ಈಗ ಇಲ್ಲೊಂದು ಮಾತು ಹೇಳಬೇಕು ನಾನು. ಇವತ್ತಿನ ದಿನ ನಾವೇನು ವೆಜಿಟೇಬಲ್ಸ್ ತಿಂತಾಯಿದ್ದೀವಿ, ಎಸ್ಪೆಷಲಿ ಮೆಟ್ರೋಪಾಲಿಟಿಯನ್ ಸಿಟಿ ಸುತ್ತಮುತ್ತ ಹೈದ್ರಾಬಾದು, ಬ್ಯಾಂಗ್ಳೂರು ಮತ್ತು ನಮ್ಮ ಮುಂಬೈ ಅಂತ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲಿ ಬೆಳೀತಾ ಇದ್ದಾರೆ ಗೊತ್ತಾ ಕಾಯಿಪಲ್ಯ? ಕೇಳಿದ್ರೇ ತಿನ್ನೋಕ್ಕಾಗಲ್ಲ. ಗಟರ್ ನೀರಿನಲ್ಲಿ ಬೆಳೀತಾ ಇದ್ದಾರೆ. ಅದನ್ನು ನಾವು ಇವತ್ತಿನ ದಿನ ಬಳಸ್ತಾ ಇದ್ದೀವಿ ಅಲ್ವಾ. ಎಷ್ಟು ವಿಪರ್ಯಾಸ. ಅನ್ನ ಕೊಡೋನಿಗೆ ನಾವು ತುಳಿದು ಬಿಟ್ಟರೆ ಇದೇ ರೀತಿ ಆಗೋದು. ಯಾರೋ ಮಿಡ್ಲ್ಮೆನ್ಗಳು ಗಟರ್ ನೀರಲ್ಲಿ ಬೆಳೆಸ್ಕೊಂಡು ಮಾರಾಟ ಮಾಡ್ತಾಯಿದ್ದಾರೆ. ನಿಜವಾದ ರೈತ ಅಂತ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇರಲಿ. ಈಗ ನೋಡಿ ಏನು ಬೆನಿಫಿಟ್ ಆಗುತ್ತೆ ಯಾವ್ಯಾವ ಬೆಳೆಗಳಿಗೆ ಅಂದರೆ ಎಲ್ಲ ಬೆಳೆಗಳಿಗೆ. ಯಾಕೆ ಹೇಳಿ, ಇವೇನು ನೈಸರ್ಗಿಕವಾಗಿರ್ತಾವಲ್ಲ ಅವು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅದರಿಂದ ಯಾರೂ ಬಳಸ್ಬೋದು ಅದನ್ನು, ಇನ್ಕ್ಲೂಡಿಂಗ್ ನಾವು ಕೂಡ. ಗಂಜಲವನ್ನು ಕೆಲವೊಂದು ಇದರಲ್ಲಿ ನಾವು ಫಂಕ್ಷನ್ಗಳಲ್ಲಿ ಪಂಚಾಮೃತದಲ್ಲಿ ಹಾಕ್ಕೊಂಡು ಬಳಸ್ತೀವಲ್ಲ, ಬಳಸ್ಕೊಳ್ಬೋದು. ಆಯಿತಾ. ಎಷ್ಟು ಇನ್ಕ್ರೀಸ್ ಆಗುತ್ತೆ ಇಳುವರಿ ಅಂದರೆ 10ರಿಂದ 25%. ಒಳ್ಳೆಯದಲ್ವಾ. ಇಳುವರಿ ದ್ವಿಗುಣಗೊಳಿಸಿ ಇದನ್ನು ಖರ್ಚು ಅರ್ಧ ಅಥವಾ 0 ಮಾಡಿ ರೈತನ ಸ್ವಾವಲಂಬಿ ಮಾಡುವ ಯೋಜನೆಗಳಲ್ಲಿ ಇದು ಒಂದು. ಬಳಸಬೇಕಷ್ಟೇ. ಗೊತ್ತಿರುತ್ತೆ ಒಳ್ಳೆಯದೇನು ಕೆಟ್ಟದ್ದೇನು, ಹಾಲು ಯಾವುದು, ಆಲ್ಕೋಹಾಲ್ ಯಾವುದು ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಮೊರೆ ಹೋಗೋದು ಹಾಗೆ ಕೆಟ್ಟದ್ದು ಬೇಗ ಅಟ್ರಾಕ್ಟ್ ಮಾಡುತ್ತೆ ಅಂತ ಆ ಥರ. ಎಕನಾಮಿಕ್ ಬೆನಿಫಿಟ್ ತುಂಬ ಇದೆ, ಹೇಳಿದ್ದೀನಿ. ಹೈಯರ್ ನೆಟ್ ಪ್ರಾಫಿಟ್ ಸಿಗುತ್ತೆ, ಲೋ ಪ್ರಿಪ್ರೇಷನ್ ಕಾಸ್ಟು, ಒಳ್ಳೆ ಕ್ವಾಲಿಟಿ ಫುಡ್ಡು, ರುಚಿಯಾದ ಆಹಾರ ಸಿಗುತ್ತೆ ಇಂಥ ನೈಸರ್ಗಿಕವಾದ ಕೃಷಿ ಅಥವಾ ನಮ್ಮ ಪಂಚಗವ್ಯಗಳನ್ನು ಬಳಸೋದ್ರಿಂದ ಅಂತ. ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ, ಹಾಳಾಗಲ್ಲ.
ವಾಟರ್ ಪೊಲ್ಯೂಷನೆಲ್ಲ ಬಯೋಡೈವರ್ಸಿಟಿ ಉಳಿಯುತ್ತೆ, ಜೀವ ವೈವಿಧ್ಯತೆ ಉಳಿಯುತ್ತೆ. ಇಲ್ದಿದ್ರೆ ನಾವು ಒಬ್ಬರೇ ಉಳಿಬೇಕು, ಎಲ್ಲ ಪ್ರಾಣಿಗಳನ್ನ ಕೊಲ್ಲಬೇಕು ಅಂದರೆ ನಾವು ಒಂದಿನ ಅಳಿಸೋಗ್ತೀವಿ ಅಷ್ಟೇ ಅಲ್ವಾ. ಹವಾಮಾನ ವೈಪರೀತ್ಯವನ್ನು ತಡಿಬೇಕು ಅಂದರೆ ಇದನ್ನೇ ಮಾಡಬೇಕು. ಗೌರ್ಮೆಂಟ್ ಇದಕ್ಕಾಗಿ ಹತ್ತು ಹಲವಾರು ಯೋಜನೆಗಳು ತಂದಿದೆ. ನೈಸರ್ಗಿಕ ಕೃಷಿಯ ಆಯಾಮಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ PKVY ಪರಂಪರಾಗತ ಕೃಷಿ ವಿಕಾಸ ಯೋಜನೆ, RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, NMSA ಅದು ಕೂಡ ಒಂದು, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರು, ಆಮೇಲೆ NMNF ಅಂತ ರೀಸೆಂಟಾಗಿ ಬಂದಿದೆ. ಇದರಲ್ಲಿ ಏನು ಸಬ್ಸಿಡಿ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಎಷ್ಟು ಸಾಧ್ಯ ಜಾಗೃತಿ ಕೊಡ್ತಾರೆ, ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆಗಳು ಮಾಡಿ ತೋರಿಸ್ಲಾಗ್ತದೆ. ರೈತರು ಅಥವಾ ಜನಸಾಮಾನ್ಯರು ತಿಳ್ಕೊಂಡು ಹೋದರೆ ಒಳ್ಳೆಯದು, ಇಲ್ದಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಕೆಮಿಕಲಿಗೂ ಮತ್ತು ಪಂಚಗವ್ಯಕ್ಕೂ ಡಿಫ್ರೆನ್ಸ್ ಏನಂದರೆ, ಪಂಚಗವ್ಯ ಲೋ ಕಾಸ್ಟು, ಸಾಯಿಲ್ ಆರೋಗ್ಯ ಹೆಚ್ಚಿಸುತ್ತೆ, ನಮ್ಮ ಆರೋಗ್ಯ ಹೆಚ್ಚಿಸುತ್ತೆ, ಸುಸ್ಥಿರ ಕೃಷಿ ಅಂತ ಇರುತ್ತೆ, ಒಟ್ಟಿನಲ್ಲಿ ಒಳ್ಳೆಯದು. ಕೆಮಿಕಲ್ಲು ಹೈ ಕಾಸ್ಟು, ಮಣ್ಣು ಹಾಳು ಮಾಡುತ್ತೆ, ಆಮೇಲೆ ರೋಗ ರುಜಿನ ತರುತ್ತೆ. ಯಾಕಂದ್ರೆ ಕೆಮಿಕಲ್ಲು ಮಣ್ಣಲ್ಲಿ ಉಳಿದ್ಬಿಟ್ಟು ಮತ್ತು ಅದು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ, ಕ್ಯಾನ್ಸರ್ನಂಥ ರೋಗ ಬರುತ್ತೆ. ಅದಕ್ಕೆ ಇದನ್ನು ನಾವು ಸಸ್ಟೈನಬಲ್ ಕೃಷಿ ಅಲ್ಲ, ಇದು ಸುಸ್ಥಿರವಾದಂಥ ಕೃಷಿ ಅಲ್ಲ. ಆಹಾರ ಭದ್ರತೆ ಆಗಲ್ಲ ಕೆಮಿಕಲ್ನಿಂದ. ಇವತ್ತಿಲ್ಲ ನಾಳೆ ಕೆಟ್ಟದ್ದು ಯಾವತ್ತಿದ್ರೂ ಕೆಟ್ಟದೇ, ಬಿಟ್ಟು ಹೋಗ್ಬೇಕಷ್ಟೇ ಅದು. ಇದೆಲ್ಲ ಇದು ಮಾಡ್ತಾ ಈಗ ನಾವು ಇದನ್ನೆಲ್ಲ ಮಾಡೋದ್ರಿಂದ ಹಳ್ಳಿಗಾಡಿನ ಜನ ಉದ್ಧಾರ ಆಗ್ತಾರೆ. ಮತ್ತು ಅಲ್ಲಿ ದೇಸಿ ತಳಿಗಳು ಉಳ್ಕೊಳುತ್ತೆ. ಉಳಿಬೇಕಲ್ಲ ದೇಸಿ ತಳಿಗಳು. ನಮ್ಮವೇ ನಾವು ಉಳಿಸ್ಲಿಲ್ಲ, ನಮ್ಮ ತಾಯಿಗೆ ನಾವು ತಾಯಿ ಅಂತೆ ಬೇರೆ ತಾಯಿ ಅನ್ನೋಕ್ಕಿಂತ ನಮ್ಮ ಹಸುಗಳನ್ನ ಉಳಿಸ್ಕೋಬೇಕು. ನಮ್ಮ ಧರ್ಮ ಅದು, ನಾವು ಉಳಿಸ್ಕೊಳ್ಬೇಕು ಅದನ್ನ. ಅದು ಬಿಟ್ಬಿಟ್ಟು ನಾವು ಆಯಿತು HF ಒಳ್ಳೆಯದೇ, ಬಟ್ ಏನು ಅಂತ ಹೇಳಿದ್ರೆ ಇವಕ್ಕೇನಾಗಿದೆ, ಯಾಕೆ ಉಳಿಸ್ಕೊಳ್ಬಾರ್ದು ಅಲ್ವಾ. ಅತಿ ಸಣ್ಣ ರೈತರ ಜೀವನವನ್ನು ಕಟ್ಕೊಳ್ಳೋಕೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಏನಪ್ಪ ಇಲ್ಲಿ ಲಿಮಿಟೇಷನ್ಸು ಅಂತ ಹೇಳಿದ್ರೆ, ಒಂದೇ ಒಂದು ಲಿಮಿಟೇಷನ್, ಅವೇರ್ನೆಸ್ ಕಡಿಮೆ. ಆಮೇಲೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಅಂದರೆ ನಮ್ಮ ಹತ್ರ ಇರೋದು ಯಾವುದು ಒಳ್ಳೆಯದಲ್ಲ ಅಂತಕ್ಕಂಥ ಭಾವನೆ ಇದೆ ನಮ್ಮಲ್ಲಿ. ಬ್ರಿಟಿಷ್ ಬಂದಾಗಲೇ ಅದನ್ನು ನಮ್ಮಲ್ಲಿ ತಂದುಬಿಟ್ರು ಅನಿಸುತ್ತೆ. ಎಷ್ಟೊಂದು ರಾಣಿ ಮಹಾರಾಣಿಯರು, ದಿಗ್ಗಜರು ಎಂತೆಂಥವರೆಲ್ಲ ಇದ್ದರು, ಅವರೆಲ್ಲ ದಡ್ರು ಅಂತ ಪ್ರೂವ್ ಮಾಡಿಬಿಟ್ರು ಇವರು ನಮ್ಮ ಬ್ರಿಟಿಷರು. ಯಾಕೆ ಹೇಳಿ, ಖಡ್ಗಗಳನ್ನ ಹಿಡ್ಕೊಂಡು ಯುದ್ಧ ಮಾಡ್ತಿದ್ರು, ಇವ್ರು ಗಂಡುಗಳನ್ನ ಹಿಡ್ಕೊಂಡು ಯುದ್ಧ ಮಾಡ್ತಿದ್ರು. ಎಷ್ಟೇ ವೀರಶೂರರಾದರೂ ಅವರೇನೂ ಅಲ್ಲ ಅಂತ ಪ್ರೂವ್ ಮಾಡಿದರು. ನಾವು ಇವತ್ತಿನ ದಿನವೂ ಅಷ್ಟೇ, ನಮ್ಮ ಭಾರತದಲ್ಲಿರೋದು ಏನೂ ಸರಿ ಇಲ್ಲ, ಭಾರತದ ಹಳೆ ಪ್ರಾಕ್ಟೀಸ್ಗಳು ಯಾವುದೂ ಸರಿ ಇಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಬಂದುಬಿಟ್ಟಿದೆ. ಎಲ್ಲವೂ ವೆಸ್ಟರ್ನೈಸ್, ಹೊರಗಿಂದೇ ಸರಿ ಅನಿಸುತ್ತೆ ನಮಗೆ. ಪಿಜ್ಜಾ ಬರ್ಗರೇ ಸರಿ ಅನಿಸುತ್ತೆ, ಸಜ್ಕ ತುಪ್ಪ ಸರಿ ಅನಿಸಲ್ಲ, ಹೋಳಿಗೆ ತುಪ್ಪ ಸರಿ ಅನಿಸಲ್ಲ ಅಲ್ವಾ. ಇರಲಿ, ಇದನ್ನು ಯಂಗರ್ ಜನ್ರೇಷನ್ ಅವ್ರು ಕೇಳಿಬಿಟ್ರೆ ಬೇಜಾರು ಮಾಡ್ಕೋತಾರೇನಪ್ಪ. ಓಕೆ, ಇರಲಿ, ಇದಾಯಿತಾ. ಇನ್ನು ಫ್ಯೂಚರಲ್ಲಿ ಸ್ಕೋಪ್ ಏನಿದೆ ಅಂದರೆ, ಆರ್ಗ್ಯಾನಿಕ್ಕಿಗೆ ಇವತ್ತಿನ ದಿನ ಹಲವಾರು ರೋಗಗಳು ಬರ್ತಾಯಿದೆಯಲ್ಲ, ಡಯಾಬಿಟಿಕ್ಕು, ಹಾರ್ಟ್ ಅಟ್ಯಾಕು, ಅದು ಇದು ಅಂತೇಳಿ ಎಲ್ಲರ ವೈದ್ಯರು ಇವತ್ತು ರೆಕಮೆಂಡ್ ಮಾಡ್ತಾಯಿದ್ದಾರೆ ಆರ್ಗ್ಯಾನಿಕ್ ಕೊಂಡು ತಿನ್ನಿ ಅಂತ. ಅದರ ಅರ್ಥ ಏನು ಹೇಳಿ, ಕಡಿಮೆ ಬೆಳೀತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾರೆ. ಸೊ ಆವಾಗ ಕಾಸ್ಟ್ಲಿ ಆಗುತ್ತೆ, ಅದರಿಂದ ಇದು ಡಿಮ್ಯಾಂಡ್ ಬರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಎಕ್ಸ್ಪೋರ್ಟ್ ಬೇರೆ ಕಂಟ್ರಿಯವ್ರು ಕೇಳ್ತಾ ಇದ್ದಾರೆ, ಭಾರತದ ಪ್ರಾಡಕ್ಟು ಚೆನ್ನಾಗಿರ್ತಾರೆ ಕೊಡಿ ಅಂತ. ಆದ್ದರಿಂದ ಆಮೇಲೆ ನಾವು ಅದನ್ನು ಎಕ್ಸ್ಪೋರ್ಟಿಗಾಗೂ ರೆಡಿ ಮಾಡ್ಕೋಬೇಕು. ಆ ರೀತಿ ಗಳಿಸೋಣ. ಹಸುಗಳನ್ನು ಕೊಂದುಬಿಟ್ಟು ಮಿಸ್ಯೂಸ್ ಮಾಡೋಕ್ಕೂ ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಸುಗಳನ್ನು ಬಳಸ್ಕೋಬೇಕು, ಕೊಲ್ಲಬಾರ್ದು. ನಮ್ಮ ಪದ್ಧತಿ ನಮಗೆ ಒಳ್ಳೆಯದು. ಏನು ವೆಸ್ಟರ್ನ್ ಕಲ್ಚರ್ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದು ತಪ್ಪಿಲ್ಲ, ಆಗುತ್ತೆ. ಕಂಪ್ಲೀಟ್ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ತನ ಏನು ಉಳಿತದೆ ಅಂತಕ್ಕಂಥದ್ದು ಅಲ್ವಾ. ಆಮೇಲೆ ಗೌರ್ಮೆಂಟು ಕೂಡ ಇವತ್ತು ಹಲವಾರು ಯೋಜನೆಗಳು ತಂದಿದೆ. ನ್ಯಾಚುರಲ್ ಫಾರ್ಮಿಂಗ್ ಬಳಸ್ಕೋಬೇಕು. ನಮ್ಮ ಟ್ರೆಡಿಷ್ನಲ್ ನಾಲೆಜ್ಗೆ ಹೊಸ ಟಚ್ಚನ್ನು ಕೊಟ್ಬಿಟ್ಟು ಸರಿ ಬಳಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು. ವಾತಾವರಣ ಉಳಿಸ್ಬೇಕು, ನಾವು ಉಳಿಬೇಕು ಅಲ್ವಾ. ರೈತನ ಇನ್ಕಮ್ ಜಾಸ್ತಿ ಆಗಬೇಕು, ಆತ್ಮನಿರ್ಭರನಾಗಿ ರೈತ ಇರಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಸಂಬಂಧಪಟ್ಟವ್ರನ್ನ ಸಂಪರ್ಕಿಸ್ಬೋದು. ಅದ್ರ ಜೊತೆಗೆ ಕೃಷಿ ಸಂಪರ್ಕ, ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಮಾತು ಮುಗಿಸ್ತೀನಿ. ಒಂದು ಟ್ಯಾಗ್ಲೈನು ಏನು, ಆರಂಭಿಸೋರು ಹಲವರು, ಮುಕ್ತಾಯ ಮಾಡೋರು ಮಾತ್ರ ಕೆಲವರು. ಅಂದರೆ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ವಾ ಅದನ್ನು ಎಂಡ್ವರೆಗೆ ಹಿಡ್ಕೊಂಡು ಹೋಗಬೇಕು ಅಂದರೆ ಮನಃಶಕ್ತಿ ಬೇಕು. ಅದನ್ನು ಯಾರು ಮಾಡ್ತಾರೆ ಅಂದರೆ, ಯಾರಿಗೆ ಧೈರ್ಯ ಇರ್ತದೋ ಅವ್ರು ಮಾಡ್ತಾರೆ. ಆದ್ದರಿಂದ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದರೆ, ಈಗ ವ್ಯಾಯಾಮ ಮಾಡುತ್ತೀನಿ ಬೆಳಗ್ಗೆ 6 ಗಂಟೆಗೆ ಅಂತ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಆರಂಭಿಸಿ 2 ದಿನ, ಮಿಕ್ಕಿದ ದಿನ ಬಿಡೋದಲ್ಲ. ಫಿಕ್ಸ್ ಆಗಿರಬೇಕು. ನಮಗೆ ನಾವು ಗೌರವ ಕೊಡಬೇಕು, ನಮಗೆ ನಾವು
ನಾನು ಇವತ್ತು ಫಿಕ್ಸ್ ಆಗಿದ್ದೀನಿ ಏನು ಈ ವರ್ಷ ಕಂಪ್ಲೀಟ್ ವ್ಯಾಯಾಮ ಮಾಡ್ತೀನಿ ಅಂತ ಹೇಳಿದ್ರೆ ಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಬೇಕು. ನಮಗೆ ನಾವು ಮಾತು ಕೊಟ್ಟಾದ್ಮೇಲೆ ನಾವೇ ಉಳಿಸ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರ ಮಾತು ಏನು ಕೇಳ್ತೀವಿ ಅಲ್ವಾ? ಎಲ್ಲ ಖುಷಿಯಾಗಿರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.